ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಂಡೀಷನಲ್ ಫಾರ್ಮೇಟಿಂಗ್ನಲ್ಲಿ ಬರುವಂತಹ ಆಪ್ಷನ್ಸ್ಗಳನ್ನು ನಾವು ಕಲಿತಾ ಹೋಗೋಣ. ಈ ಆಪ್ಷನ್ಸ್ಗಳು ನಮಗೆ ಎಲ್ಲಿ ಯೂಸ್ ಆಗುತ್ತೆ, ಹಾಗೆ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಇವಾಗ ನೋಡಿ, ನಿಮ್ಮ ಟೀಚರ್ ನಿಮ್ಗೆ ಏನು ಹೇಳಿದ್ದಾರೆ, ಒಂದು ಮಾರ್ಕ್ ಶೀಟ್ನ ರೆಡಿ ಮಾಡಕ್ಕೆ ಹೇಳಿದ್ರಲ್ವಾ. ಇವಾಗ ಅದೇ ಮಾರ್ಕ್ ಶೀಟ್ನಲ್ಲಿ 35ಕ್ಕಿಂತ ಕಡಿಮೆ ಮಾರ್ಕ್ಸ್ ಯಾರು ತೊಗೊಂಡಿದ್ದಾರೆ ಅದನ್ನ ಲಿಸ್ಟ್ ಮಾಡಿಕೊಡಿ ಅಥವಾ ಅದನ್ನ ತೋರಿಸಿ ನನಗೆ ಅಂತ ಹೇಳಿದ್ದಾರೆ. ಸೊ ನೀವು ಅವಾಗ ಏನು ಮಾಡ್ತೀರಾ, ಲಾಸ್ಟ್ ಟೈಮ್ ಏನು ರಿಜಿಸ್ಟರ್ನಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಿದ್ರಲ್ಲ ಅದರಲ್ಲಿ ಒಂದೊಂದೇ ಹುಡ್ಕೋತಾ ಕೂರ್ತೀರಾ ಅಲ್ವಾ. ಇವಾಗ 5 ಜನ 10 ಜನ ಇದ್ರೆ ನೋಡಿದ ತಕ್ಷಣ ಹೇಳ್ತೀರಾ. ಅದೇ ತುಂಬ ಜನ ಇದ್ರೆ ಏನು ಮಾಡ್ತೀರಾ, ಯಾರು ಬಿಲೋ 35 ತೊಗೊಂಡಿದ್ದಾರೆ ಆ ಥರ ಒಂದು ಮಾರ್ಕ್ ಮಾಡಿ ನೀವು ನಿಮ್ಮ ಟೀಚರ್ಗೆ ತೋರಿಸ್ತೀರಾ ಅಥವಾ ಲಿಸ್ಟ್ ಮಾಡಿ ಕೊಡ್ತೀರಾ. ಇವಾಗ ನಿಮ್ಮ ಟೀಚರ್ ಇನ್ನೊಂದು ಹೇಳಿದ್ರು, ಏನು ಹೇಳಿದ್ರು, 80 ಮೇಲೆ ಯಾರ್ಯಾರು ತೊಗೊಂಡಿದ್ದಾರೆ ಅದನ್ನು ಕೂಡ ಹೇಳಿ, ಅದನ್ನು ಕೂಡ ಲಿಸ್ಟ್ ಮಾಡಿ ಅಂತ. ಸೊ ನೀವು ಮತ್ತೆ ಏನು ಮಾಡ್ತೀರಾ, ನಿಮಗೆ ಯಾವ ಥರ ಬೇಕು ಆ ಥರ ಮಾರ್ಕ್ ಮಾಡ್ಕೊಂಡು, ಅಂದರೆ ನಿಮಗೆ ಗೊತ್ತಾಗಾಗೆ ಮಾರ್ಕ್ ಮಾಡಿಕೊಂಡು 80 ಮೇಲೆ ತೆಗ್ದಿರೋಂಥ ಮಾರ್ಕ್ಸ್ನ ಕೂಡ ಏನು ಮಾಡ್ತೀರಾ, ನೀವು ಈ ಥರ ತೋರಿಸ್ತೀರಾ. ಅದೇ ನೀವು ಕ್ಯಾಲ್ಕಲ್ಲಿ ನೀವು ಕಂಡೀಷನಲ್ ಫಾರ್ಮೇಟಿಂಗ್ನಲ್ಲಿ ಬರುವಂತಹ ಆಪ್ಷನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ನಿಮ್ಮ ಟೀಚರ್ಗೆ ರೀಪ್ರೆಸೆಂಟ್ ಮಾಡ್ತೀರಾ, ಯಾವ ಥರ ತೋರಿಸ್ತೀರಾ, ಬಿಲೋ 35 ಅಥವಾ ಅಬೋ 80 ಈ ಥರ ಇಲ್ಲ ಇದ್ದೆ ಅಂದರೆ ನೀವು ಯಾವ ಥರ ತೋರಿಸ್ತೀರಾ ಅಂತ ನಾವು ಕ್ಯಾಲ್ಕ್ ಒಂದು ಅಪ್ಲಿಕೇಶನ್ನಲ್ಲಿ ನೋಡ್ತಾ ಹೋಗೋಣ. ಇವಾಗ 35 ಬಿಲೋ ಎಷ್ಟು ಜನ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ನೋಡೋಣ. ನೀವು ನಿಮ್ಮ ಟೀಚರ್ ಏನಾದರೂ ಇವಾಗ ನಿಮಗೆ ಎಲ್ಲ ಸಬ್ಜೆಕ್ಟ್ಸ್ನಲ್ಲಿನೂ ಕೂಡ 35 ಬಿಲೋ ಮಾರ್ಕ್ಸ್ ತೊಗೊಂಡವ್ರದ್ದು ತೋರಿಸಿ ಅಂತ ಅಂದಾಗ ನೀವು ಎಲ್ಲ ಸಬ್ಜೆಕ್ಟ್ಸ್ದು ಎಟ್ ಎ ಟೈಮ್ ತೋರ್ಸೋಕೆ ಬರುತ್ತೆ. ಹಾಗೆ ನೀವು ಇವಾಗ ನಿಮ್ಮ ಟೀಚರ್ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಮ್ಯಾಥ್ಸಲ್ಲೇ ಬಿಲೋ 35 ಎಷ್ಟು ಜನ ತೊಗೊಂಡಿದ್ದಾರೆ ತೋರಿಸಿ ಅಂದಾಗ ನೀವು ಜಸ್ಟು ಮ್ಯಾಥ್ಸಲ್ಲಿರೋದು ಮಾತ್ರ ತೋರ್ಸೋಕ್ಕೂ ಕೂಡ ಬರುತ್ತೆ. ಸೊ ಇವಾಗ ಯಾವ ವೇ ಅಲ್ಲಿ ನಾವು ಹೈಲೈಟ್ ಮಾಡಿ ತೋರಿಸ್ಬೋದು ಅಂತ ನೋಡೋಣ. ಇವಾಗ ಮೊದಲೇನು ಮಾಡೋಣ, ಎಲ್ಲ ಸೆಲ್ಗಳನ್ನ ಸೆಲೆಕ್ಟ್ ಮಾಡೋಣ, ಎಲ್ಲ ಸಬ್ಜೆಕ್ಟ್ಸ್ ಮಾರ್ಕ್ಸ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮಗೆ ಕಂಡೀಷನಲ್ ಅಂತ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ನೋಡಿ ಈ ಥರ ಹೋಗಿ ಇಲ್ಲಿ ನಿಮಗೆ ಕಂಡೀಷನಲ್ ಅಂತ ಕಾಣ್ತಾ ಇದೆ. ಸೊ ಇಲ್ಲಿ ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೊದಲೇ ಆಪ್ಷನ್ ಕಂಡೀಷನ್ ಅಂತ ಇದೆ. ನಾವು ಇಲ್ಲಿ ಏನು ಮಾಡೋಣ, ಕಂಡೀಷನ್ನ ಅಪ್ಲೈ ಮಾಡ್ತಾ ಹೋಗೋಣ. ನಮ್ದೇನು ಕಂಡೀಷನ್ ಇದೆ, ಲೆಸ್ ದೆನ್ 35 ಇರಬೇಕು ಅಂತ ಇದೆ. ಓಕೆ, ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳಿದ್ದಾವೆ, ಗ್ರೇಟರ್ ದ್ಯಾನ್, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ತುಂಬ ಆಪ್ಷನ್ಸ್ಗಳಿದ್ದಾವೆ. ಇವಾಗ ನಾವು ಯೂಸ್ ಮಾಡ್ತಾ ಇರೋಂತಹ ಕಂಡೀಷನ್ ಬಂದ್ಬಿಟ್ಟು ಲೆಸ್ ದ್ಯಾನ್ ಅಂತ. ಓಕೆ, ಲೆಸ್ ದ್ಯಾನ್ 35. ಇಲ್ಲಿ ನೋಡಿ ನಿಮಗೆ ಯಾವ ಥರ ಸ್ಟೈಲ್ನ ಅಪ್ಲೈ ಮಾಡಬೇಕು ಅಂದರೆ, ಇವಾಗ ನೀವು ಲೆಸ್ ದ್ಯಾನ್ 35 ಏನಂತ ಮಾರ್ಕ್ಸ್ ಬಂದಿರ್ತವೆ, ಅವು ಯಾವ ಥರ ಕಾಣಬೇಕು ಅಂತಲೂ ಕೂಡ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಸೆಂಟ್ ಅಂತ ಕೊಟ್ಟೆ ಅಂದರೆ ಈ ಥರ ಕಾಣುತ್ತೆ. ಇವಾಗ ನಾನು ಬೇರೆ ಕೊಡ್ತೀನಿ, ಇಲ್ಲಿ ನೋಡಿ ಇವಾಗ ನಾನು ಎರರ್ ಅನ್ನೋ ಒಂದು ಸ್ಟೈಲ್ನ ಏನಾದರೂ ಸೆಲೆಕ್ಟ್ ಮಾಡಿದರೆ ಈ ಥರ ಕಾಣುತ್ತೆ. ಓಕೆ, ಇವಾಗ ನಾವೇನು ಮಾಡೋಣ, ಬ್ಯಾಡ್ ಅಂತ ಕೊಡ್ತೀನಿ. ಓಕೆ, ಬ್ಯಾಡ್ ಅಂತ ಕೊಟ್ಟರೆ ನಮಗೆ ಈ ಥರ ಕಾಣುತ್ತೆ. ಸೊ ಇಲ್ಲಿ ಓಕೆ ಅಂತ ಕೊಡಿ. ಇವಾಗ ನೋಡಿ ಬಿಲೋ 35 ಯಾವ್ಯಾವ ಇದ್ದಾವೆ ಅವೆಲ್ಲನೂ ಏನಾಯಿತು, ಹೈಲೈಟ್ ಆಯಿತು. ಓಕೆ, ಇವಾಗ ನಿಮ್ಮ ಟೀಚರ್ ಏನು ಹೇಳಿದ್ದಾರೆ, ಅಬೋ 80 ಯಾವ್ಯಾವ ಇದ್ದಾವೆ ಅಂದರೆ ಅಬೋ 80 ಮಾರ್ಕ್ಸ್ ಯಾವ್ಯಾವ ಇದ್ದಾವೆ ಅವನ್ನ ತೋರಿಸಿ ಅಂತ ಹೇಳ್ತಾರೆ. ಸೊ ಸೇಮ್ ನೀವು ಸೆಲ್ನ ಸೆಲೆಕ್ಟ್ ಮಾಡಿ ಈ ಥರ ಹೋಗಿ ಕಂಡೀಷನ್ಸ್ ಅಪ್ಲೈ ಮಾಡಿ, ಏನು ಗ್ರೇಟರ್ ದ್ಯಾನ್ 80 ಅಂತ ಕೊಡಿ. ಓಕೆ, ಗ್ರೇಟರ್ ದ್ಯಾನ್ 80 ಅಂತ ಕೊಡಿ. ಇಲ್ಲಿ ನಿಮಗೆ ಯಾವ ಥರ ಸ್ಟೈಲ್ ಬೇಕು ಆ ಸ್ಟೈಲ್ನ ಅಪ್ಲೈ ಮಾಡಿ, ಗುಡ್ ಅಂತ ಕೊಡ್ತೀವಿ, ಹಾಗೆ ಈ ಥರ ಗ್ರೀನಲ್ಲಿ ನಮಗೆ ಕಾಣಿಸುತ್ತೆ. ಇಲ್ಲಿ ಓಕೆ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡಿ, ಇಲ್ಲಿ 80 ಮೇಲೆ ಯಾವ್ಯಾವ ಮಾರ್ಕ್ಸ್ಗಳಿದ್ದಾವೆ ಅವುಗಳೆಲ್ಲ ಹೈಲೈಟ್ ಆಯಿತು. ಇದು ಗೊತ್ತಾಯ್ತಲ್ವಾ ಎಲ್ರಿಗೂ. ಇವಾಗ ನಿಮ್ಮ ಟೀಚರ್ ಏನು ಹೇಳಿ, ಈ ಥರನೂ ನೀವು ಏನು ಮಾಡ್ಬೋದು, ಹೈಲೈಟ್ ಮಾಡಿ ತೋರಿಸ್ಬೋದು. ಹಾಗೆ ಇಲ್ಲೇನು ನಿಮಗೆ ಕಂಡೀಷನಲ್ಲಿ ಇಲ್ಲೆಲ್ಲ ಆಪ್ಷನ್ಸ್ಗಳಿದಾವಲ್ವಾ, ಸೊ ಇವನು ಕೂಡ ನೀವು ಅಪ್ಲೈ ಮಾಡ್ಬೋದು. ಇವಾಗ ನಾವು ಕಲರ್ ಸ್ಕೇಲ್ ನೋಡೋಣ. ಓಕೆ, ಕಲರ್ ಸ್ಕೇಲ್ನ ಅಪ್ಲೈ ಮಾಡೋಣ. ಇವಾಗ ಜಸ್ಟ್ ನಾವೇನು ಮಾಡ್ತಾ ಇದ್ದೀವಿ, ಇವಾಗ ಇಲ್ಲಿ ನೋಡಿ ನಾವು ಇವಾಗ ಇಂಗ್ಲೀಷ್ ಮಾರ್ಕ್ಸ್ನ ಅಷ್ಟೇ ತೊಗೊಳ್ತಾ ಇದ್ದೀವಿ. ಈ ಇಂಗ್ಲೀಷ್ ಮಾರ್ಕ್ಸ್ನ ಸೆಲೆಕ್ಟ್ ಮಾಡಿ ಕಂಡೀಷನ್ಗೆ ಹೋಗಿ ಕಲರ್ ಸ್ಕೇಲ್ ಅಂತ ಕೊಡಿ. ಈ ಕಲರ್ ಸ್ಕೇಲಲ್ಲಿ ಏನು ಮಾಡ್ತೀರಾ ನೀವು, ಇಲ್ಲಿ 60 ಅಂತ ಕೊಡಿ. ಓಕೆ, ಇಲ್ಲಿ ಏನಪ್ಪ ಇದು 60 ಅಂತ ಅಂದರೆ, ನಿಮಗೆ 60 ನಿಯರ್ ಮಾರ್ಕ್ಸ್ ಯಾವಿದ್ದಾವೆ ಅವೆಲ್ಲ ಯೆಲ್ಲೋ ಕಲರಲ್ಲಿ ನಿಮಗೆ ರೀಪ್ರೆಸೆಂಟ್ ಮಾಡುತ್ತೆ. ಹಾಗೆ ಕಡಿಮೆ ಮಾರ್ಕ್ಸ್ ಎಲ್ಲ ರೆಡ್ ಕಲರಲ್ಲಿ ರೀಪ್ರೆಸೆಂಟ್ ಮಾಡುತ್ತೆ. ಹೆಚ್ಚಿಗೆ ಮಾರ್ಕ್ಸ್ ಎಲ್ಲ ಏನಾಗುತ್ತೆ, ಗ್ರೀನ್ ಕಲರಲ್ಲಿ ರೀಪ್ರೆಸೆಂಟ್ ಮಾಡುತ್ತೆ. ಇವಾಗ ನಾವು ಮೇನಾಗಿ ಏನು ಕೊಟ್ಟಿದ್ದೀವಿ, ನೀವು ಇಲ್ಲಿ ಕಲರ್ ಕೂಡ ನೀವು ಚೇಂಜ್ ಮಾಡ್ಬೋದು. ಓಕೆ, ಇಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ ಕೂಡ ನೀವು ಚೇಂಜ್ ಮಾಡ್ಬೋದು. ನನಗೆ ರೆಡ್ ಆ್ಯಂಡ್ ಗ್ರೀನ್ ಮತ್ತು ಯೆಲ್ಲೋನೇ ಇರಲಿ. ಓಕೆ, ಇವಾಗ ಏನು ಮಾಡೋಣ, 60 ಅಂತ ಕೊಟ್ಟಿದ್ದೀನಿ, ಏನು 60 ನಿಯರ್ ಇರೋವೆಲ್ಲ ಯೆಲ್ಲೋ ಕಲರ್ನಲ್ಲಿ ಬರಬೇಕು ಅಂತ. ಇಲ್ಲಿ ಓಕೆ ಅಂತ ಕೊಡ್ತೀನಿ. ಸೊ ಅವಾಗ ನೀವು ನೋಡಿ 60 ನಿಯರ್ ಯಾವಿದ್ದಾವೆ ಅವೆಲ್ಲ ಯೆಲ್ಲೋ ಕಲರಲ್ಲಿ, ಅಂದರೆ ಯೆಲ್ಲೋ ಕಲರಲ್ಲಿ ಬರ್ತಾ ಇರೋಂಥ ಕಲರ್ಸಲ್ಲಿ ಇದ್ದಾವೆ. ಇಲ್ಲಿ ನೋಡಿ 59 ಇರ್ಬೋದು, 65 ಇರ್ಬೋದು, ಇವೆಲ್ಲ ಸ್ವಲ್ಪ ಯೆಲ್ಲೋ ಕಲರ್ಗೆ ನಿಯರ್ ಇದೆ ಅಲ್ವಾ. ಇಲ್ಲಿ ನೋಡಿ ಗ್ರೀನ್ ಕಲರಲ್ಲಿ ನೋಡಿ ಇವೆಲ್ಲ ಏನು ಹೈಯೆಸ್ಟ್ ಮಾರ್ಕ್ಸು. ಓಕೆ, ಇವಾಗ ಲೋವೆಸ್ಟ್ ಮಾರ್ಕ್ಸ್ ನೋಡಿ ಅವೆಲ್ಲ ರೆಡ್ ಕಲರಲ್ಲಿ ರೀಪ್ರೆಸೆಂಟ್ ಆಗಿದ್ದಾವೆ, ಇವೆಲ್ಲ ಹೈಲೈಟ್ಸ್ ಆಗಿದೆ ಅಲ್ವಾ. ಇದು ಗೊತ್ತಾಯ್ತಾ, ನೀವು ಈ ಥರನೇ ಏನು ಮಾಡ್ಬೋದು, ನಿಮ್ಮ ಟೀಚರ್ಗೆ ತೋರಿಸ್ಬೋದು. ಮತ್ತು ಇನ್ನೊಂದು ಯಾವ ಥರ ಮಾಡೋಣಪ್ಪ ಅಂತಂದರೆ,
ಇವಾಗ ನೆಕ್ಸ್ಟ್ ಆಪ್ಷನ್ ಏನಿದೆ, ಒಂದು ಸೆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಇವಾಗ ನಾನು ಮ್ಯಾಥ್ಸ್ ಮಾರ್ಕ್ಸ್ನ ನಾನು ಸೆಲೆಕ್ಟ್ ಮಾಡ್ತಿದ್ದೇನೆ. ಓಕೆ, ಈ ಥರ ಮ್ಯಾಥ್ಸ್ ಮಾರ್ಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಹೋಗಿ ಇಲ್ಲಿ ಡಾಟಾ ಬಾರಲ್ಲಿ ಯಾವ ಥರ ತೋರಿಸೋದು ಅಂತ. ಓಕೆ, ಇವಾಗ ನೋಡಿ ಡಾಟಾ ಬಾರಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೀವು. ಇವಾಗ ಡಾಟಾ ಬಾರ್ಗೆ ಹೋದ್ವಿ ನಾವು. ಹೋಗಿ ಇಲ್ಲೇನಾಗುತ್ತಪ್ಪ ಅಂತಂದರೆ ಪಾಸಿಟಿವ್ ನಂಬರ್ಸ್ ಯಾವುದಾದ್ರು ಇದ್ದರೆ ಅವು ಬ್ಲೂ ಕಲರಲ್ಲಿ ಬರುತ್ತೆ, ನೆಗೆಟಿವ್ ನಂಬರ್ಸ್ ಇದ್ದರೆ ರೆಡ್ ಕಲರಲ್ಲಿ ಬರುತ್ತೆ. ಇವಾಗ ನಮ್ಮ ಹತ್ರ ಎಲ್ಲ ಮಾರ್ಕ್ಸ್ಗಳು ಪಾಸಿಟಿವ್ ಅಲ್ಲೇ ಇದಾವಲ್ವಾ, ಮಾರ್ಕ್ಸ್ ಯಾವಾಗಲೂ ಪಾಸಿಟಿವ್ ಅಲ್ಲೇ ಇರ್ತವೆ. ಸೊ ಏನಾಗುತ್ತೆ, ಪಾಸಿಟಿವ್ ಅಲ್ಲಿ ತೋರಿಸುತ್ತೆ. ಕಲರ್ ಚೇಂಜ್ ಬೇಕಂದ್ರೆ ಕಲರ್ ಚೇಂಜ್ ಮಾಡ್ಕೋಬಹುದು. ನಾವು ಕಲರ್ ಅದೇ ಇರಲಿ. ಸೊ ಓಕೆ ಅಂತ ಕೊಡ್ತೀನಿ. 3 ಆಪ್ಷನ್ಸ್ ಆಯಿತಾ. ಇವಾಗ ಇಲ್ಲಿ ಓಕೆ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ. ಇವಾಗ ನಾನು ಇದನ್ನು ಸ್ವಲ್ಪ ಕಾಲಮ್ ದೊಡ್ಡ ಮಾಡ್ಕೋತೀನಿ. ಇಲ್ಲಿ ನೋಡಿ, ಇವಾಗ ನೋಡಿ 68 ಅಂತ ಅಂದರೆ ಈ ಬ್ಲೂ ಕಲರ್ ಏನಾಗ್ತಾ ಇದೆ, ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಇದೆ ಅಲ್ವಾ ಬ್ಲೂ ಕಲರು. ಇಲ್ಲಿ 35 ಅಂದರೆ ಅದಕ್ಕೂ ಸ್ವಲ್ಪ ಕಡಿಮೆ ಕಾಣ್ತಾ ಇದೆ. 95 ಅಂತಂದರೆ ನೋಡಿ 95 ಇಲ್ಲಿ ತನಕ ಏನಾಗ್ತಾ ಇದೆ, ಬ್ಲೂ ಕಲರು ಶೇಡಿಂಗ್ ಕಾಣ್ತಾ ಇದೆ ನಮಗೆ. 25 ಅಂದರೆ ಅದಕ್ಕೂ ಕಡಿಮೆ. ಓಕೆ, ಇವಾಗ ಏನಾದರೂ ನೀವು ಮೈನಸ್ ಪಾಯಿಂಟ್ ಇದ್ದರೆ ಯಾವ ಥರ ನೋಡ್ತೀರಾ, ಇಲ್ಲಿ ನೋಡಿ ನಾವು ಇವಾಗ -25 ತೊಗೊಂಡ್ವಿ. ಸೊ ಏನಾಯ್ತು, ಇಲ್ಲಿ ರೆಡ್ಡಲ್ಲಿ ತೋರಿಸ್ತು. ಇದು ಗೊತ್ತಾಯ್ತಲ್ವಾ ನಿಮಗೆ. ಈ ಥರನೂ ನಾವೇನು ಮಾಡ್ಬೋದು, ತೋರಿಸ್ಬೋದು. ಈ ಆಪ್ಷನ್ನು ಕೂಡ ನಾವೇನು ಮಾಡ್ಬೋದು, ಡಾಟಾ ಬಾರ್ ಅನ್ನೋದನ್ನ ಯೂಸ್ ಮಾಡ್ಬೋದು. ಇನ್ನೊಂದು ಯಾವ ರೀತಿ ನೀವು ತೋರಿಸ್ಬೋದು ಅಂತಂದರೆ, ಇನ್ನೊಂದು ಯಾವ ಥರ ಆಪ್ಷನ್ ಇದೆ ಅಂತಂದರೆ, ಇವಾಗ ನೋಡಿ ಈ ಸೈನ್ಸ್ ಮಾರ್ಕ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಹೋಗಿ ಐಕಾನ್ ಸೆಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮಗೆ ವ್ಯಾಲ್ಯೂಸ್ ಇದೆ ಅಲ್ವಾ, ಸೊ ವ್ಯಾಲ್ಯೂಸ್ ಅಂತ ಕೊಟ್ಕೊಳ್ಳಿ. ಮೊದಲಿಗೆ ಕೊಟ್ಕೊಂಡು ಇವಾಗ ನಿಮ್ಮ ಮಾರ್ಕ್ಸು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 50 ಅಂತ ಅಂದರೆ 50ಗಿಂತ ಹೆಚ್ಚಾಗಿರುವಂಥ 50 ಮತ್ತು 50ಗಿಂತ ಹೆಚ್ಚಾಗಿರೋ ಮಾರ್ಕ್ಸ್ಗಳು ಈ ಥರ ಆ್ಯರೋ ಮಾರ್ಕಲ್ಲಿ ಕಾಣುತ್ತೆ. ಓಕೆ, ರೀಪ್ರೆಸೆಂಟ್ ಆಗುತ್ತೆ. ಹಾಗೆ ಅದಕ್ಕೂ 50ಗಿಂತ ಬಿಲೋ ಮಾರ್ಕ್ಸ್ ಏನಾಗುತ್ತೆ, ಈ ಥರ ರೆಡ್ ಆರೋ ಮಾರ್ಕಲ್ಲಿ. ಹಾಗೆ 80 ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 80 ಮಾರ್ಕ್ಸ್ ಏನಿದ್ದಾವೆ, 80 ಅಬೋ ಏನು ಮಾರ್ಕ್ಸ್ ಇದ್ದಾವೆ, ಇವು ಗ್ರೀನ್ ಕಲರಲ್ಲಿ ಕಾಣುತ್ತೆ. ಓಕೆ, ಇವಾಗ ಓಕೆ ಕೊಡಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಇವೆಲ್ಲ ನೋಡಿ, ಇವೆಲ್ಲ ಏನಿದೆ 50 ಅಬೋ ಇದೆ ಅಲ್ವಾ. ಸೊ ರೆಡ್ ಮಾರ್ಕಲ್ಲಿ ಇರುವಂಥ ಮಾರ್ಕ್ಸ್ಗಳು ಬಿಲೋ 50 ಇದ್ದಾವೆ, ಮತ್ತು ಗ್ರೀನ್ ಕಲರ್ ಇರುವಂಥ ಮಾರ್ಕ್ಸ್ಗಳು, ಗ್ರೀನ್ ಕಲರ್ ಆರೋ ಮಾರ್ಕ್ನಲ್ಲಿ ಕಾಣ್ತಾ ಇರುವಂಥ ಮಾರ್ಕ್ಸ್ಗಳು ಏನು ಕಾಣ್ತಾ ಇದ್ದಾವೆ, ಇವು ಅಬೋ 80 ಇದ್ದಾವೆ. ಓಕೆ, ಇದು ಗೊತ್ತಾಯ್ತಲ್ವಾ. ನೀವು ಇದರಲ್ಲಿ ಯಾವುದಾದ್ರೂ ಈ ಕಂಡೀಷನ್ಸ್ನಲ್ಲಿ ಬರುವಂಥ ಯಾವುದಾದ್ರೂ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ನಿಮ್ಮ ಟೀಚರ್ಗೆ ನೀವು ಈ ಥರ ರೀಪ್ರೆಸೆಂಟ್ನ ಮಾಡ್ಬೋದು. ಬಿಲೋ 50, ಬಿಲೋ 35 ನಿಮ್ಮ ಟೀಚರ್ ನಿಮಗೆ ಯಾವ ಥರ ಹೇಳಿರ್ತಾರೆ ಆ ಥರ ನೀವು ವರ್ಕ್ನ ಮಾಡಿ ಕೊಡ್ಬೋದು. ಇಲ್ಲಿ ತನಕ ಹೇಳಿರೋದು ಬೇಸಿಕ್ ಲೆವೆಲ್ನಲ್ಲಿದೆ. ಇದಕ್ಕೆ ಹೆಚ್ಚಾಗಿ ನೀವು ಕಲಿಬೇಕು ಅಂತಂದರೆ ನಮ್ಮ ILP ಯೂಟ್ಯೂಬ್ ಚಾನಲ್ನಲ್ಲಿ ಲಿಬ್ರೆ ಆಫೀಸ್ ಕ್ಯಾಲ್ಕ್ ಅಪ್ಲಿಕೇಶನ್ನ ವರ್ಷನ್ 1 ವಿಡಿಯೋಸ್ ಸಿಗುತ್ತೆ. ಆ ವಿಡಿಯೋಸ್ಗಳನ್ನು ರೆಫರ್ ಮಾಡಿಕೊಂಡು ನೀವಿನ್ನೂ ಎಕ್ಸ್ಟ್ರಾ ಕಲಿಬೋದು. ಇವತ್ತಿನ ವಿಡಿಯೋದಲ್ಲಿ ಏನೇನು ಆಪ್ಷನ್ಸ್ಗಳನ್ನು ಕಲ್ತಿದ್ದೀರಾ, ಎಲ್ಲ ಆಪ್ಷನ್ಸ್ಗಳನ್ನು ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.